ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ನಮ್ಮ ವಿಷ್ಣುದಾದ ಅವರ ಒಂದು ಅಚ್ಚುಮೆಚ್ಚಿನ ಸಿನಿಮಾ ಅಂತಂದರೆ ಅದು ಸೂರ್ಯವಂಶ ಅಂತಕ್ಕಂಥ ಸಿನಿಮಾ. ನೋಡಿ, ವಿಷ್ಣುದಾದಾಗೆ ಒಂದು ಮೆಗಾ ಹಿಟ್ ಕೊಟ್ಟಂಥ ಸೂರ್ಯವಂಶ ಸಿನಿಮಾ ಈಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಅಂತ ಕೂಡ ತಿಳ್ಕೊಳ್ಳೋಣ. ಮತ್ತು ಅಣ್ಣವರ ಸಿನಿಮಾ ಅದು ಕೂಡ ಏನಂದಿದ್ರು ಅಣ್ಣವರು ಈ ಸಿನಿಮಾಗೆ, ಅದ್ರ ಬಗ್ಗೆ ಎಲ್ಲ ಪೂರ್ತಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ನೋಡಿ, ಸೂರ್ಯವಂಶದ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಏನು ಮಾಡ್ತಾಯಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೇ ಇರುತ್ತೆ ಸ್ನೇಹಿತರೆ. ನೋಡಿ, ಸೂರ್ಯವಂಶ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ವೃತ್ತಿ ಜೀವನದಲ್ಲೇ, ಸಿನಿಮಾ ವೃತ್ತಿ ಜೀವನದಲ್ಲೇ ಅತ್ಯಂತ ಯಶಸ್ಸು ಸಕ್ಸಸ್ ಗೆಲುವು ಕಂಡಂಥ ಸಿನಿಮಾಗಳಲ್ಲಿ ಇದು ಕೂಡ ಒಂದಾಗುತ್ತೆ. ಸಿಲ್ವರ್ ಜುಬಿಲಿ ಕಂಡು ಕೆಲವೊಂದು ಬಾಕ್ಸ್ ಆಫೀಸ್ ಅಂತ ನಾವೇನು ಕರಿತೀವಿ, ಬಾಕ್ಸ್ ಆಫೀಸ್ನಲ್ಲಿ ಅದ್ಭುತ ಯಶಸ್ಸು ಕಂಡಂಥ ಸಿನಿಮಾ. ನೋಡಿ, ಕೌಟುಂಬಿಕ ಹಿನ್ನೆಲೆಯಲ್ಲಿ ಈ ಸಿನಿಮಾದಲ್ಲಿ ಮನೋರಂಜನೆಗೂ ಹೆಚ್ಚು ಒತ್ತು ನೀಡಲಾಗಿತ್ತಂತೆ. ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಾಯಿತ್ತು ಆ ಟೈಮಲ್ಲೇ. ದೊಡ್ಡ ಕಾಮಿಡಿ ಆಗಿರ್ಬೋದು. ನೋಡಿ, ದೊಡ್ಡಣ್ಣವರ ಒಂದು ಕಾಮಿಡಿ ನೀವು ನೋಡಿರ್ತೀರ, ದೊಡ್ಡಣ್ಣವ್ರ ಕಾಮಿಡಿ. ಅದು ಬಿಟ್ಟರೆ ಆ ಪಿಕ್ಚರಲ್ಲಿ ಮೈಕೆಲ್ ಮಧು ಅವರ ಒಂದು ಕಾಮಿಡಿ ಆಗಿತ್ತು. ವಿಷ್ಣುವರ್ಧನ್ ಸೇರಿದಂತೆ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದ್ದಂಥ ಕೆಲವೊಂದಷ್ಟು ಈ ಸಿನಿಮಾ ಸ್ಯಾಂಡಲ್ವುಡ್ನ ಎವರ್ ಗ್ರೀನ್ ಸಿನಿಮಾ ಆಗಿತ್ತಂತೆ ಆ ಟೈಮಲ್ಲಿ ಅಂತ ಕೂಡ ಹೇಳ್ಬೋದು. ಬಟ್ ನೋಡಿ, ಸಿನಿಮಾ ವಿಷ್ಣುವರ್ಧನ್ ಸರ್ ನಟಿಸಿದ ಸೂರ್ಯವಂಶ ಸಿನಿಮಾದ ಹಿಂದೆ ಒಂದು ಅದ್ಭುತ ಕಥೆಗಳಿತ್ತಂತೆ ಆ ಟೈಮಲ್ಲಿ. ಈ ಸಿನಿಮಾ ಒಂದು ಶುರುವಾಗಿದ್ದೇ ಒಂದು ರೋಚಕ ಇಂಟ್ರೆಸ್ಟಿಂಗ್ ಕಹಾನಿ ಆಗಿತ್ತು ಆ ಟೈಮಲ್ಲಿ ಅಂತ ಕೂಡ ಹೇಳ್ಬೋದು. ಹಾಗೆ ಸಿನಿಮಾ ರಿಲೀಸ್ ಆಗಿದ್ದರೂ ಕೂಡ ಇನ್ನೊಂದು ಕತೆ ಇತ್ತಂತೆ ಆ ಟೈಮಲ್ಲಿ. ಆರಂಭದಲ್ಲಿ ವಿಷ್ಣುದಾದನ ಗೆಟಪ್ ನೋಡಿ, ಆ ಟೈಮಲ್ಲಿ ಯಾವುದೋ ಒಂದು ಸೆಟಪ್ ಏನಿರುತ್ತೆ, ಯಾವುದೊಂದು ಬಾಡಿ ಶರ್ಟ್ ಎಲ್ಲ ನೋಡಿ ಸಿನಿಮಾ ಮಂದಿ ಎಲ್ಲ ತುಂಬ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರಂತೆ. ಅವ್ರೊಂದು ಬಟ್ಟೆ ಲ್ಯಾಂಗ್ವೇಜು ಮತ್ತು ಅವರೊಂದು ಬಟ್ಟೆ ಇದೆಯಲ್ಲ, ನೀವು ನೋಡಿ ಅವ್ರು ಹಾಕೊಳ್ತಕ್ಕಂಥ ಒಂದು ಹಳ್ಳಿ ಕಡೆ ಬಟ್ಟೆ, ಟವಲ್ ಆಗಿರ್ಬೋದು, ಅದೆಲ್ಲ ನೋಡಿ ಈ ರೀತಿ ವಿಷ್ಣುದಾದವನ್ನ ಕೆಟ್ಟದಾಗಿ ನೋಡಿದರು ಆ ಟೈಮಲ್ಲೇ ಮಾತಾಡ್ತಿದ್ರಂತೆ ಜನ. ನೋಡಿ, ಸಾಹಸ ಸಿಂಹನನ್ನು ಪಂಚೆ ಮತ್ತು ಜುಬ್ಬದಲ್ಲಿ ನೋಡಿ ಈ ಸಿನಿಮಾ ಚೆನ್ನಾಗಿದೆ ಅಂತ ಕೂಡ ಪಂಚೆ ಚೆನ್ನಾಗಿದೆ ನೋಡಿ ಅಂತ ಟೀಕೆಗಳನ್ನು ಮಾಡ್ತಿದ್ರು. ಸ್ವತಃ ಎಸ್ ನಾರಾಯಣ್ ಸರ್ ನಿರ್ದೇಶಕರು ಮಾಡಿರ್ತಕ್ಕಂಥವ್ರು ಅವರೇ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ಈ ಟೈಮಲ್ಲಿ ಈ ಮೂವಿ ನಿರ್ದೇಶಕರು ಎಸ್ ನಾರಾಯಣ್ ಸರು ಮತ್ತು ಕುಮಾರಸ್ವಾಮಿ ಸರ್ ಅಂತೂ ಪ್ರೊಡ್ಯೂಸರ್ ನಿರ್ಮಾಪಕರಾಗಿರ್ತಾರೆ, ಅನಿತಾ ಕುಮಾರಸ್ವಾಮಿ ಅವರು. ಈ ಥರ ಎಲ್ಲ ಸಿನಿಮಾವನ್ನು ಮಾಡಬೇಕಾದ್ರೆ ನೋಡಿ, ಸೂರ್ಯವಂಶ ಸಿನಿಮಾ ರೀಮೇಕ್ ಕೂಡ ಆಗಿದ್ರು ಕೂಡ ನಮ್ಮ ಕನ್ನಡದಲ್ಲಿ ಅತಿ ದೊಡ್ಡ ಯಶಸ್ಸು ಕಂಡ ದೊಡ್ಡ ಸಿನಿಮಾ ಇದು. ನೋಡಿ, ಸುಮಾರು 35 ವಾರ ಒಂದೇ ಚಿತ್ರಮಂದಿರದಲ್ಲಿ ಯಶಸ್ಸು ಕಂಡ ಸಿನಿಮಾ ಇದು. ಆಗಿದ್ರೆ ಇಷ್ಟು ದೊಡ್ಡ ಸಕ್ಸಸ್ ಕಂಡಿದ್ದ ಸೂರ್ಯವಂಶ ಆಗ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಿದ್ದು ಎಷ್ಟು ಕೋಟಿ ಅಂತ ನೀವು ಕೇಳ್ಬೋದು. ನೋಡಿ, ಕೋಟಿಗೆ ನಾವು ಹೋಲಿಸೋದಾದರೆ ಮೊದಲ ವಾರನೇ ಖಾಲಿ ಹೊಡೆಯುತ್ತಿತ್ತಂತೆ ಚಿತ್ರಮಂದಿರ, ಫುಲ್ ಖಾಲಿ ಇತ್ತಂತೆ, ಅಷ್ಟೇನು ನೋಡೋಕೆ ಬರಲಿಲ್ಲ. 4ನೇ ವಾರದಿಂದ ಫುಲ್ ಹೌಸ್ ಆಗಿದ್ದು ಹೇಗೆ ಸೂರ್ಯವಂಶ ಅಂತ ತಿಳ್ಕೊಳ್ಳೋದಕ್ಕೆ ನೋಡಿ, ತಿಳ್ಕೊಬೇಕಂತಂದರೆ ಇನ್ನೂ ಹೋಗ್ತಾ ದೊಡ್ಡ ವಿಚಾರಗಳಿದೆ. ನೋಡಿ, ಮೇನಕಾ ಚಿತ್ರಮಂದಿರದಲ್ಲಿ 35 ವಾರ ಪ್ರದರ್ಶನ ಕಂಡಿತ್ತು. ಸೂರ್ಯವಂಶ ಸಿನಿಮಾವನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಿರ್ಮಾಣ ಮಾಡಿದರು. ಈ ಸಿನಿಮಾ ಬಿಡುಗಡೆ ಮಾಡುವಾಗ ಬೆಂಗಳೂರಿನಲ್ಲಿ ಚಿತ್ರಮಂದಿರವೇ ಸಿಕ್ಕಿರಲಿಲ್ವಂತೆ. ನೋಡಿ, ಥಿಯೇಟ್ರಿಗೆ ಬಾಡಿಗೆಗೆ ಸಿಗ್ತಾ ಇರಲಿಲ್ಲ. ಆ ರೀತಿ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗ್ತಾಯಿತ್ತು. ವಿಷ್ಣುವರ್ಧನ್ ಅಂತ ಮೇರು ನಟನ ಸಿನಿಮಾವನ್ನು ಬಿಡುಗಡೆ ಮಾಡೋದಕ್ಕೆ ಪರದಾಡಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆ ಟೈಮಲ್ಲಿ ಅಂತ ಕೂಡ ಹೇಳ್ಕೊಂಡಿದ್ರು ಎಸ್ ನಾರಾಯಣ್ ಸರ್. ಆಗ HD ಕುಮಾರಸ್ವಾಮಿ ಅವರು ಮೇನಕಾ ಚಿತ್ರಮಂದಿರವನ್ನು ರಿಪೇರಿ ಮಾಡಿಸಿ ಆ ಸಿನಿಮಾವನ್ನು ಬಿಡುಗಡೆ ಮಾಡಿದರು. ಅಲ್ಲಿಗೆ ಜನರೇ ಬರಲ್ಲ ಅಂದ್ಕೊಂಡಿದ್ದವರಿಗೆ ಒಂದು ಅಚ್ಚರಿ ಕಾದಿತ್ತು. ಆ ಸಿನಿಮಾ ಅದೇ ಚಿತ್ರಮಂದಿರದಲ್ಲಿ ಸುಮಾರು 35 ವಾರ ಪ್ರದರ್ಶನ ಕಂಡಿತ್ತು. ಜೊತೆಗೆ 100 ದಿನ ಸಕ್ಸಸ್ ಆಗಿತ್ತು, 100 ದಿನ ಗೆಲುವನ್ನು ಸಾಧಿಸಿತ್ತು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಎಸ್ ನಾರಾಯಣ್ ಸರ್. ಬಟ್ ನೋಡಿ, ಬಾಕ್ಸ್ ಆಫೀಸ್ ಗಳಿಸಿದ್ದೆಷ್ಟು ಅಂತ ನೀವು ಕೇಳ್ಬೋದು. ನೋಡಿ, ಎಸ್ ನಾರಾಯಣ್ ನಿರ್ದೇಶಿಸಿದಂಥ ಈ ಸೂರ್ಯವಂಶ ಸಿನಿಮಾದಲ್ಲಿ ದೊಡ್ಡ ತಾರಾಗಣವೇ ಇತ್ತು. ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಟಿಸಿದ್ರು. ಮುಖ್ಯಮಂತ್ರಿ ಚಂದ್ರು ಆಗ್ಬೋದು, ರಮೇಶ್ ಭಟ್ ಆಗ್ಬೋದು, ದೊಡ್ಡಣ್ಣ ಸೇರಿದಂತೆ ದೊಡ್ಡ ಒಂದು ತಾರಾ ಬಳಗ ಇತ್ತು ಆ ಟೈಮಲ್ಲಿ. ಈ ಸಿನಿಮಾದಲ್ಲಂತೂ ಇದೊಂದು ಫ್ಯಾಮಿಲಿ ಸಿನಿಮಾ ಆಗಿದ್ದರಿಂದ ಕುಟುಂಬ ಸಮೇತ ಬಂದು ನೋಡಿದ್ರಿಂದ ಬೆಂಗಳೂರು ಮೈಸೂರು ಭಾಗಗಳಲ್ಲಿ ಸುಮಾರು 40 ವಾರಗಳ ಕಾಲ ಪ್ರದರ್ಶನ ಕಂಡು ಈ ಸಿನಿಮಾ ಸುಮಾರು 18 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಆ ಟೈಮಲ್ಲಿ. ಬರೀ ಒಂದು ವಾರ, ಒಂದು 4-5 ವಾರದಲ್ಲೇ 18 ಕೋಟಿ ಕಲೆಕ್ಷನ್. ಅಂದರೆ ಇನ್ನು 40 ವಾರ ಹೋದರೆ ಹೆಚ್ಚು ಕಮ್ಮಿ ಇಲ್ಲ ಅಂತಂದ್ರೂ ಕೂಡ ಒಂದು 50 ಕೋಟಿ ಮೇಲೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು ಕೂಡ ಅಂತ ಹೇಳ್ಬೋದು. ನೋಡಿ, ಸೂರ್ಯವಂಶ ದಾಖಲೆ ಆಯಿತು ಆ ಟೈಮಲ್ಲಿ. ಸೂರ್ಯವಂಶ ಸಿನಿಮಾ ಏನೋ ದಾಖಲೆಯನ್ನು ಬರೆದು ಬಿಡ್ತು. ಏನು ದಾಖಲೆ ಅಂತಂದರೆ, ಸೂರ್ಯವಂಶ ಸಿನಿಮಾ ನಿರ್ದೇಶನ ಮಾಡಿದ್ದಕ್ಕೆ ಎಸ್ ನಾರಾಯಣ್ ಸರ್ ಇಂದಿಗೂ ಕೂಡ ಒಂದು ಹೆಮ್ಮೆ ಹೇಳ್ಕೊತಾರೆ. ಯಾಕಂದರೆ ಇದು ಒಂಥರ ಅವರ ಒಂದು ವೃತ್ತಿ ಬದುಕಿನಲ್ಲಿ ಅತಿ ದೊಡ್ಡ ಯಶಸ್ಸು ಕಂಡಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ನೋಡಿ, ಸೂರ್ಯವಂಶ ನಾವು ಶುರು ಮಾಡಿದಾಗ ಈ ಮಟ್ಟಿಗೆ ಯಶಸ್ಸು ಆಗುತ್ತೆ ಅಂತ ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಕೂಡ ಹೇಳ್ಕೊಂಡ್ರು ಎಸ್ ನಾರಾಯಣ್ ಸರ್. ಅದು ಈ ಚಿತ್ರ ಇಷ್ಟೊಂದು ಸಕ್ಸಸ್ ಆಗುತ್ತೆ, ಬಿಗ್ ಹಿಟ್ ಆಗುತ್ತೆ ಅಂತ ನಾವು ಅಂದುಕೊಂಡೇ ಇರಲಿಲ್ಲ. ಈಗ ನೋಡಿ, ಅದು ದಾಖಲೆ ಆಗಿ ಹೋಯಿತು, ಮನೆಯ ಕಥೆಯಾಗಿ ಹೋಯಿತು. ನೋಡಿ, ಒಂದೊಂದು ಮನೆಯಲ್ಲೂ ಕೂಡ ಇದೇ ರೀತಿ ಕಥೆ ಇರುತ್ತೆ. ಒಬ್ಬ ಯಜಮಾನ ಹೇಗಿರ್ತಾರೆ, ಅವ್ರ ಮಕ್ಕಳು ಹೇಗಿರ್ತಾರೆ, ಅದೇ ರೀತಿ ಒಂದು ಕಥೆನ ಸೃಷ್ಟಿ ಮಾಡಿ ಸಿನಿಮಾವನ್ನು ಮಾಡಿರ್ತಕ್ಕಂಥದ್ದು. ಅದಲ್ಲದೆ 5 ಲ್ಯಾಂಗ್ವೇಜ್ಗಳಲ್ಲಿ 5 ಭಾಷೆಗಳಲ್ಲೂ ಕೂಡ ಬಂದುಬಿಟ್ಟಿದೆ. ಈಗ ನೋಡಿ, ತೆಲುಗುವಲ್ಲಿ ಸೂರ್ಯವಂಶಂ ಅಂತಿದೆ. ಬೇರೆ ತಮಿಳು, ತೆಲುಗು, ಹಿಂದಿ ಲ್ಯಾಂಗ್ವೇಜ್ಗಳೆಲ್ಲ ನೀವು ನೋಡಿರ್ತೀರ. ಅದರಲ್ಲೂ ಕೂಡ ಸೂರ್ಯವಂಶ ಅಂತಂದ್ರೆ ಟೈಟಲ್ ಕೂಡ ಇದೆ. ನಮ್ಮ ಕನ್ನಡ ಟೈಟಲ್ಲು ಕೂಡ ಸೂರ್ಯವಂಶ ಅಂತ ಮಾಡಿದ್ವಿ ಅಷ್ಟೇ, ಬೇರೆ ಏನೇನಿಲ್ಲ. ಅದು ಬಿಟ್ಟರೆ ನಮ್ಮ ನೋಡಿ ಧಾರಾವಾಹಿ ಸೀರಿಯಲ್ಗಳು ಕೂಡ ಸೂರ್ಯವಂಶ ಅಂತಲೂ ಕೂಡ
ಒಂದು ಬರ್ತಾ ಇದೆ. ಸೇಮ್ ಇದೇ ಸ್ಟೋರಿನೇ ಇರುತ್ತೆ ಅದರಲ್ಲೂ ಕೂಡ. ನೋಡಿ, ಪ್ರತಿ ಮನುಷ್ಯನ ಮನಸ್ಸಿನ ಅಂತರಾಳದಲ್ಲಿ ಒಂದು ಜಾಗ ತಗೊಳ್ಬೇಕು ಅಂತಂದರೆ ಇದೊಂದು ಊಹೆ ಅಂತ ಹೇಳ್ಬೋದು. ನೋಡಿ, ಯಾವತ್ತು ಈ ಸಂಚಿಕೆ ನೀಡಿದ್ದ ಸಂದರ್ಶನಗಳಲ್ಲಿ ಅವತ್ತೊಂದು ದಿವಸ ಎಸ್ ನಾರಾಯಣ್ ಸರ್ ಕೂಡ ಸ್ವತಃ ಹೇಳ್ಕೊಂಡಿದ್ರು, ಯಾಕಿಷ್ಟು ಸಕ್ಸಸ್ ಆಯಿತು, ಹಾಗಾದರೆ ಸಕ್ಸಸ್ ಆಗೋದಕ್ಕೆ ಕೂಡ ಅಂಥ ಕಾರಣ ಆದರೂ ಕೂಡ ಏನಿತ್ತು. ನೋಡಿ, ಸಿನಿ ಪ್ರಿಯರಿಗಂತೂ ಸೂರ್ಯವಂಶ ಇಂದಿಗೂ ಫೇವ್ರೇಟ್ ಸಿನಿಮಾನೇ. ಇವಾಗಲೂ ಕೂಡ ನೀವು ಟ್ರೋಲಲ್ಲೆಲ್ಲ ನೋಡ್ತಾ ಇರ್ತೀರ, ಅವ್ರದ್ದಂತೂ ಸಿನಿಮಾದಲ್ಲಿ ತುಂಬ ಫೇಮಸ್ಸೇ ಟ್ರೋಲಲ್ಲಿ. ಆ ಸಿನಿಮಾ ಪ್ರತಿಯೊಂದು ಸೀನನ್ನು ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ. 1991 ಸೂರ್ಯವಂಶ ಸಿನಿಮಾ ಬಿಡುಗಡೆ ಆಗಿದ್ದು ಇವತ್ತಿಗೂ ಫ್ರೆಶ್ ಆಗಿದೆ. ಯಾಕೆಂದರೆ ಮೌಲ್ಯಗಳು ಅದರೊಳಗೆ ಇರ್ತಕ್ಕಂಥ ಒಂದು ಕೆಲವೊಂದು ಆ ಮೌಲ್ಯಗಳು ಮಾತಿದೆಯಲ್ಲ, ತುಂಬ ದೊಡ್ಡ ಮೌಲ್ಯಗಳು. ಅದನ್ನು ಇಂದಿನ ಪೀಳಿಗೆಗೆ ಹುಡುಕ್ತಾ ಇದ್ವಿ. ಈ ಸಿನಿಮಾ ಹಳೆಯದ್ದು ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಇನ್ನೂ ಕೂಡ ಹೊಸ ಸಿನಿಮಾಗಳೇ ಆಗಿದೆ ಅದು. ಯಾಕೆಂದರೆ ಈ ಸಿನಿಮಾಗೆ ಯಾವಾಗಲೂ ಬೆಲೆ ಇರ್ತಿತ್ತು. ಇಂದು ಸಿನಿಮಾ ಯಶಸ್ಸಿನ ಗುಟ್ಟನ್ನು ಅವರೇ ಸ್ವತಃ ಎಸ್ ನಾರಾಯಣ್ ಸರ್ ಬಿಟ್ಕೊಟ್ಟಿದ್ರು. ನೋಡಿ, ಮೊದಲ 3 ವಾರ ಥಿಯೇಟ್ರ್ ಖಾಲಿನೇ ಆಗಿತ್ತಂತೆ. ಮೊದಲ 3 ವಾರ ಅಂತಂದು ಬಂದರೆ ಮೊದಲನೇ ವಾರ ಖಾಲಿ ಆಗಿತ್ತು. ಬರ್ತಾ ಸ್ವಲ್ಪ ಜಾಸ್ತಿ ಆದರು ಅಷ್ಟೇ. ಬರ್ತಾ ಸ್ವಲ್ಪ ಜಾಸ್ತಿ ಆದರು. ಆಮೇಲೆ ಬರ್ತಾ 100 ಡೇಸ್ವರೆಗೂ ಓಡೋದಕ್ಕೆ ಸ್ಟಾರ್ಟ್ ಆಯಿತು ಸಿನಿಮಾ. 100 ದಿನ ಸತತ 100 ದಿನ ಬಂತು. ನೋಡಿ, ಈಶ್ವರಿ ಬ್ಯಾನರ್ನಲ್ಲಿ ಈ ಸಿನಿಮಾ ಆಗಬೇಕಾಗಿತ್ತಂತೆ. ಈಶ್ವರಿ ಪ್ರೊಡಕ್ಷನ್ ಅಂತ ನೀವು ಕೇಳಿರ್ಬೋದು, ರವಿಚಂದ್ರನ್ ಸರ್ದು. ಅವ್ರದ್ದು ಅದರಲ್ಲಿ ಈ ಬ್ಯಾನರ್ ಆಗಬೇಕಾಗಿತ್ತು. ಬಟ್ ಈ ಸಿನಿಮಾ ಸ್ಕ್ರಿಪ್ಟು ಎಲ್ಲ ಮಾಡಿಟ್ಟಿದ್ದೆ ನಾನು ಅಂತ ಕೂಡ ಎಸ್ ನಾರಾಯಣ್ ಸರ್ ಕೂಡ ಹೇಳ್ಕೊಂಡ್ರು. ಇವರು ರೈಟ್ಸ್ ತೆಗೆದುಕೊಳ್ಳೋದಕ್ಕೆ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರು ಹಕ್ಕುಗಳನ್ನು ಖರೀದಿ ಮಾಡಿದರು ಆ ಟೈಮಲ್ಲಿ. ಅವರು ತೆಗೆದುಕೊಂಡಲ್ಲ ಆ ಟೈಮಲ್ಲಿ ಅಂತ ಬಿಟ್ಬಿಟ್ಟದಲ್ಲ, ಬೇರೆ ಸಿನಿಮಾ ಸ್ಕ್ರಿಪ್ಟಲ್ಲಿ ಕೂತ್ಬಿಟ್ಟೆ ನಾನು ಅಂತ ಕೂಡ ಹೇಳ್ಕೊಂಡ್ರು. ಕುಮಾರಸ್ವಾಮಿ ಅವರು ವಿಷ್ಣುವರ್ಧನ್ ಅವರನ್ನು ಭೇಟಿ ಮಾಡಿ ಅವರನ್ನು ನಾಯಕರು ಅಂತ ಗುರುತು ಮಾಡಿದ ಮೇಲೆ ನನ್ನ ಬಳಿ ಬಂದು ಮಾತಾಡಿದ್ರು. ಹಾಗಾಗಿ ನನಗೆ ಅವಕಾಶ ಸಿಕ್ತು ಅಂತ ಕೂಡ ಎಸ್ ನಾರಾಯಣ್ ಕೂಡ ಹೇಳ್ಕೊಂಡ್ರು. ನೋಡಿ, ಇನ್ನೊಂದು ಏನಂತಂದರೆ, 4ನೇ ವಾರದಿಂದ ಹೌಸ್ಫುಲ್ ಆಗುತ್ತೆ ಸಿನಿಮಾ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಸಿನಿಮಾ ಬಿಡುಗಡೆಯಾಗಿ 3 ವಾರದವರೆಗೂ ನನಗೆ ಒಳ್ಳೆಯ ಪ್ರಶಂಸೆ ಬರಲಿಲ್ಲ, ಒಳ್ಳೆಯ ಹೆಸರಂತೂ ಸಿಗಲಿಲ್ಲ. ಆಮೇಲೆ ಸಿನಿಮಾ ಡಬ್ಬ ಅಂತ ಕೂಡ ಹೇಳ್ಕೊಂಡ್ರು ಜನ. ಚೆನ್ನಾಗಿಲ್ಲ ಸಿನಿಮಾ, ವಿಷ್ಣುವರ್ಧನ್ ಪಂಚೆ ಹುಟ್ಟಿದ್ದೆಲ್ಲ ಚೆನ್ನಾಗಿಲ್ಲ ಅಂತ ಬರೀ ಬ್ಯಾಡ್ ಕಾಮೆಂಟ್ಸ್ ಹಾಕಿದ್ರೆ ಹೊರತು. ಬಟ್ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ನೋಡಿ, ಆರಂಭದಲ್ಲಿ ದೊಡ್ಡ ಮಟ್ಟಕ್ಕೆ ಓಪನಿಂಗ್ ತೆಗೆದುಕೊಂಡಿಲ್ಲ. 4ನೇ ವಾರ ತೆಗೆದುಕೊಂಡಂಥ ಆ ಪಿಕಪ್ ಆಯ್ತಲ್ಲ, ಅದಂತೂ ಅದ್ಭುತ ಎಂದು ಕೂಡ ಎಸ್ ನಾರಾಯಣ್ ಸರ್ ಕೂಡ ಹೇಳ್ಕೊಂಡ್ರು. ನೋಡಿ, ಹಿಂದೆ ಸೂರ್ಯವಂಶ ಸಿನಿಮಾ ರಿಲೀಸ್ ಆದಾಗ ಎಷ್ಟೋ ಜನ ಬ್ಯಾಡ್ ಕಮೆಂಟ್ ಮಾಡಿರ್ತಾರೆ. ಬ್ಯಾಡ್ ಕಮೆಂಟ್ ಮಾತ್ರ ಅಲ್ಲ, ಎಷ್ಟೋ ಜನ ಏನೇನೋ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಸಿನಿಮಾ ಎಲ್ಲ ನಿಜವಾಗ್ಲೂ ಈ ಥರ ಎಲ್ಲ ಸಿನಿಮಾ ತೆಗೆದಿದ್ದಾರೆ, ಓಡುತ್ತಾ ಇದೊಂದು ಫ್ಯಾಮಿಲಿ ಸಿನಿಮಾ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ನೋಡಿ, ಬ್ಯಾಕ್ ಟಿಕೆಟ್ ಮಾರಿ, ಅಂದರೆ ಬ್ಲಾಕ್ ಟಿಕೆಟ್ ಅಂತೀವಿ ನೋಡಿ. ಬ್ಯಾಕ್ ಟಿಕೆಟ್ ಅಂದರೆ ಬ್ಲಾಕ್ ಟಿಕೆಟ್ ಮಾರಿ ಮನೆ ಕಟ್ಟಿದ. ನೋಡಿ, ಸೂರ್ಯವಂಶ ಸಿನಿಮಾದಿಂದ ಒಬ್ಬ ಬ್ಲಾಕ್ ಟಿಕೆಟ್ ಮಾರಿ ಮನೆ ಕಟ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಸೂರ್ಯವಂಶ ಸಿನಿಮಾ ಎಲ್ಲಿವರೆಗೂ ಹೋಗಿತ್ತು ಆ ಟೈಮಲ್ಲಿ ಅಂತ. ಬೇರೊಂದು ಸಿನಿಮಾವನ್ನು ಹೋಲಿಸ್ಕೊಂಡ್ರೆ ಇದೇ ಒಂದು ಬೆಸ್ಟು. ನೋಡಿ, ನೆಕ್ಸ್ಟು ಶೂಟಿಂಗ್ಗೆ ಹುಬ್ಬಳ್ಳಿಗೂ ಕೂಡ ಹೋಗಿದ್ರಂತೆ ಆ ಟೈಮಲ್ಲಿ. ಮುಂದಿನ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಇನ್ನು ಡೀಟೇಲಾಗಿ ಹೆಚ್ಚು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸದಾ ನಿಮ್ಮ ಅವಕಾಶ ಹೀಗಿರಲಿ, ಹೀಗೆ ನೋಡ್ತಾ ಇರಿ ವಿಡಿಯೋನ. ನೋಡಿ, ಈ ವಿಷಯವನ್ನು ಎಸ್ ನಾರಾಯಣ್ ಕೂಡ ಸಂದರ್ಶನ ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಂಟರ್ವ್ಯೂವಲ್ಲಿ, ಮೀಡಿಯಾದಲ್ಲಿ ಕೂಡ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಇನ್ನೂ ಹೊಸದಾಗಿ ವಿಷಯಗಳನ್ನ ಕಂಡುಹಿಡಿತಾ ಹೋಗ್ತೀನಿ, ಇನ್ನೂ ಹೊಸದಾಗಿ ಮೂವಿಗಳನ್ನ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು.